ಒಂದೆಡೆ ನಳಿನಿ ಲೇಡಿ ಡಾಕ್ಟರ್ ವಿ ಡಿಸೋಜಾರ ಮೆಟರ್ನಿಟಿ ಹಾಸ್ಪಿಟಲ್ನ ಲೇಬರ್ ವಾರ್ಡ್ನಲ್ಲಿ ಸಹಜ ಹೆರಿಗೆಗಾಗಿ ಅಸಹನೀಯ ನೋವಿನಿಂದ ನರಳುತ್ತಿದ್ದರೆ, ಇನ್ನೊಂದೆಡೆ ಅವಳ ಪತಿ ಪವನ್ ಹಾಗೂ ರಾಬರ್ಟ್ ನಡುವೆ ಬೆಟ್ಟಿಂಗ್ ನಡೀತಾ ಇತ್ತು. ರಾಬರ್ಟ್ ತನ್ನೊಂದಿಗೆ ಯೂನಿವರ್ಸಿಟಿಯಲ್ಲಿ ಓದಿದ್ದ ತನ್ನ ಆಪ್ತ ಮಿತ್ರ ಪವನ್ ಜೊತೆಗೆ ಬೆಟ್ಟಿಂಗ್ ಕಟ್ಟುವುದರಲ್ಲಿ ನಿರತನಾಗಿದ್ದ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತಮಾಷೆ ಮಾಡ್ಲೆಂದೋ ಅಥವಾ ಹಾಗೆ ಸುಮ್ಮನೆ ಟೆನ್ಷನ್ನಿಂದ ಅತ್ತಿತ್ತ ಸುತ್ತುತ್ತಿದ್ದ ಪವನ್ನ ಮೂಡು ರಿಫ್ರೆಶ್ ಮಾಡ್ಲೆಂದೋ ರಾಬರ್ಟ್ ಈ ಬೆಟ್ಟಿಂಗ್ ಕಟ್ಟಿದ್ದ. ನೋಡು ಪವನ್, ನಿನ್ನಿಬ್ಬರು ಅವಳಿ ಮಕ್ಕಳು ಕಪ್ಪಗೆ ಇರ್ತವೆ, ರಾಬರ್ಟ್ ಹೇಳಿದ. ನೀನ್ಯಾಕೆ ಹೀಗೆ ಹೇಳ್ತಾ ಇರುವೆ? ಪವನ್ ಕೇಳಿದ. ಯಾಕಂದ್ರೆ ನೀನು ನನ್ನ ಸ್ನೇಹಿತ ಆಗುವ ಮೊದಲು ನನ್ನ ಕಪ್ಪು ಬಣ್ಣವನ್ನು ಅದೆಷ್ಟು ಟೀಕಿಸುತ್ತಿದ್ದೆ. ನನ್ನ ಮದುವೆಗೆ ಮುಂಚೆ ನೀನು ನನಗೆ ಚಾಲೆಂಜ್ ಮಾಡಿದ್ದೆ. ಅದೇನಂದ್ರೆ ಶ್ವೇತವರ್ಣದ ಮಮತಾ ನನ್ನನ್ನು ಮದುವೆಯಾಗುವುದಿಲ್ಲವೆಂದು. ಆದ್ರೆ ನೀನು ಆ ಪಣದಲ್ಲಿ ಸೋತಿದ್ದೆ. ಹೌದು, ಚೆನ್ನಾಗಿ ನೆನಪಿದೆ. ನೀನು ಕೇವಲ ಅವಳನ್ನು ಮದುವೆಯನ್ನಷ್ಟೇ ಆಗ್ಲಿಲ್ಲ, ಮದುವೆಯ ಬಳಿಕ ಮಮತಾಳನ್ನು ಮರ್ಸಿಯಾಗಿಸ್ಬಿಟ್ಟೆ. ಹಾಗಾದ್ರೆ ಈ ಸಲ ನೀನು ಧೈರ್ಯವಾಗಿ ಬೆಟ್ ಕಟ್ಟಬಹುದು. ನಾನ್ ಬೆಟ್ ಕಟ್ಟುವುದಿಲ್ಲ. ನಾನು ಹಾಗೂ ನಳಿನಿ ಇಬ್ರು ಬೆಳ್ಳಗಿರುವಾಗ ಹುಟ್ಟುವ ಮಕ್ಕಳು ಕಪ್ಪಗಿರಲು ಸಾಧ್ಯವೇ ಇಲ್ಲ. ಆಗ ಲೇಬರ್ ವಾರ್ಡ್ನ ಹೊರಗಡೆ ಅಳವಡಿಸಿದ್ದ ಉದ್ದನೆಯ ಸ್ಟೀಲ್ ಬೆಂಚ್ ಮೇಲೆ ಕುಳಿತಿದ್ದ ಮರ್ಸಿ ಹೇಳಿದ್ಲು, ನೀವಿಬ್ರು ಹೊತ್ತಲ್ಲದ ಹೊತ್ನಲ್ಲಿ ಎಂಥದ್ದೋ ಜಾಗದಲ್ಲಿ ಪಣದಲ್ಲಿ ತೊಡಗ್ತೀರಾ. ಎದುರುಗಡೆ ಇರುವ ಫಲಕದಲ್ಲಿ ಏನ್ ಬರ್ದಿದ್ದಾರೆ ನೋಡಿ ಸ್ವಲ್ಪ. ಮರ್ಸಿ ಅವರ ಗಮನ ಸೆಳೆದಾಗ ಇಬ್ಬರು ಅತ್ತ ಕಡೆ ಗಮನ ಹರಿಸಿದ್ರು. ಫಲಕದ ಮೇಲೆ ಕೀಪ್ ಸೈಲೆನ್ಸ್ ಎಂದು ಬರೆಯಲಾಗಿತ್ತು. ಇಬ್ರು ಬೋರ್ಡು ನೋಡಿ ಸುಮ್ಮನಾದ್ರು. ಆದ್ರೆ ಹೆಚ್ಚು ಹೊತ್ತು ಹಾಗೆ ಸುಮ್ಮನಿರುವುದು ಇಬ್ಬರ ಸ್ವಭಾವ ಆಗಿರಲಿಲ್ಲ. ಹೀಗಾಗಿ ಇಬ್ಬರು ಅಲ್ಲಿಂದ ಎದ್ದು ಹೊರಗಿದ್ದ ಕೆಫೆಟೇರಿಯಾದಲ್ಲಿ ಕಾಫಿ ಕುಡಿಯಲು ಹೋದ್ರು. ಅಂದ ಹಾಗೆ ನಾನೊಂದ್ಸಲ ಪಣದಲ್ಲಿ ಸೋತಿದ್ದು ಬಿಟ್ರೆ ಹೆಚ್ಚಿನ ಸಲ ಗೆದ್ದಿದ್ದೇನೆ. ಆದ್ರೆ ಈ ಸಲ ನನ್ನ ಮಾತು ನಿಜ ಆಗದಿದ್ರೆ ನಾನು ನಿನ್ನ ಜೊತೆ ಬೆಟ್ಟಿಂಗ್ ಕಟ್ಟುವುದನ್ನು ನಿಲ್ಲಿಸಿಯೇ ಬಿಡ್ತೀನಿ. ರಾಬರ್ಟ್, ನೀನು ಬೆಟ್ಟಿಂಗ್ ಕಟ್ಟುವುದು ಬಿಡುವುದರ ಬಗ್ಗೆ ಕನಿಷ್ಠ ನನ್ನ ಮುಂದಾದ್ರೂ ಹೇಳ್ಬೇಡ. ಅಂದಹಾಗೆ ನೀನು ಹಾರ್ಟ್ ಪೇಷಂಟ್ ಆಗಿಯೂ ಕೂಡ ಪ್ರಮಾಣ ಮಾಡಿದ್ಯಾಗೂ ಸಿಗರೇಟ್ ಸೇದುವುದನ್ನು ಈವರೆಗೂ ನಿಲ್ಲಿಸಲಿಲ್ಲ. ಹಾಗಾಗಿ ನೀನು ನನ್ನ ಜೊತೆ ಬೆಟ್ಟಿಂಗ್ ಕಟ್ಟುವುದನ್ನು ನಿಲ್ಲಿಸುವುದಿಲ್ಲ. ಒಂದು ವಿಷಯ ಹೇಳು, ನೀನು ಈ ಚಾಲೆಂಜ್ನಲ್ಲಿ ಗೆದ್ರೆ ನನಗೆ ಯಾವ ಸಿನಿಮಾ ತೋರಿಸ್ತೀಯಾ? ರಾಬರ್ಟ್ ಪುನಃ ಅವನನ್ನು ಕೆಣಕಿದ. ನನಗೆ ನಿನ್ನ ಜೊತೆ ಬೆಟ್ಟಿಂಗ್ ಕಟ್ಟುವುದೇ ಇಷ್ಟ ಇಲ್ಲ ಎಂದ ಮೇಲೆ ನಿನಗೆ ಸಿನಿಮಾ ತೋರಿಸುವ ಬಗ್ಗೆ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ನನಗಂತೂ ಸುಖವಾಗಿ ಹೆರಿಗೆಯಾದ್ರೆ ಸಾಕು ಅನಿಸ್ತಾ ಇದೆ. ಡಾಕ್ಟರ್ ಡಿಸೋಜಾ ಪ್ರಕಾರ ನಳಿನಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಹಾಗೂ ಡೆಲಿವರಿ ಕಾಂಪ್ಲಿಕೇಟೆಡ್ ಆಗಿದೆ. ಭವನ್, ನೀನದರ ಬಗ್ಗೆ ಚಿಂತೆ ಮಾಡಬೇಡಪ್ಪ. ಡಾಕ್ಟರ್ ಡಿಸೋಜಾ ಈ ನಗರದಲ್ಲಿ ಒಳ್ಳೆಯ ಡಾಕ್ಟರ್. ಇದಕ್ಕೂ ಹೆಚ್ಚಿನ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನು ಅವರು ಹ್ಯಾಂಡಲ್ ಮಾಡಿದ್ದಾರೆ. ಎಲ್ಲಕ್ಕೂ ಮಹತ್ವದ ವಿಷಯವೆಂದರೆ ಅವರ ಪ್ರಯತ್ನ ಯಾವಾಗಲೂ ನಾರ್ಮಲ್ ಡೆಲಿವರಿ ಮಾಡಿಸುವುದೇ ಆಗಿರುತ್ತದೆ. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಅವರು ಸಿಸೇರಿಯನ್ ಡೆಲಿವರಿ ಮಾಡ್ತಾರೆ, ರಾಬರ್ಟ್ ಹೇಳಿದ. ಆ ಮಾತಿಗೆ ನೀನ್ ಹೇಳ್ತಾ ಇರುವುದನ್ನು ನೋಡಿದ್ರೆ ಡಾಕ್ಟರ್ ಡಿಸೋಜಾ ಮಾಡಿಸುವ ಪ್ರತಿಯೊಂದು ಡೆಲಿವರಿ ರಿಪೋರ್ಟ್ ನಿನಗೆ ಮೊದಲೇ ಸಿಕ್ಕಿರುತ್ತದೆ ಎನಿಸುತ್ತದೆ ಎಂದ ಪವನ್. ಅವರು ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ಎಲ್ಲಕ್ಕೂ ನುರಿತ ಡಾಕ್ಟರ್ ಅನ್ನುವುದನ್ನು ನೀನು ಮರ್ತಿದೀಯಾ ಅನ್ಸುತ್ತೆ. ಅದೆಲ್ಲ ಬಿಡು, ನಾನೊಂದು ಬೆಟ್ಟಿಂಗ್ ಕಟ್ಟಲು ತಯಾರಿದ್ದೇನೆ. ಅದೇನಂದ್ರೆ ನಳಿನಿಯ ಡೆಲಿವರಿ ನಾರ್ಮಲ್ ಆಗ್ತದೆ. ಇಬ್ಬರ ಕಾಫಿ ಕಪ್ ಖಾಲಿಯಾಗಿದ್ದವು. ರಾಬರ್ಟ್ ಬಿಲ್ಲು ಕೊಟ್ಟ ಬಳಿಕ ಇಬ್ಬರು ಮರ್ಸಿ ಕುಳಿತ ಜಾಗದ ಬಳಿ ಬಂದರು. ಅವರು ಅಲ್ಲಿಗೆ ತಲುಪಿದ ಬಳಿಕ ಲೇಬರ್ ವಾರ್ಡ್ನಿಂದ ಹೊರಬಂದ ನರ್ಸ್ ಖುಷಿಯ ಸುದ್ದಿಯೊಂದನ್ನು ಕೊಟ್ಟಳು. ಸಿಸೇರಿಯನ್ ಡೆಲಿವರಿ ಆಗಿದೆ ಹಾಗೂ 2 ಹೆಣ್ಣು ಶಿಶುಗಳು. ಆಶ್ಚರ್ಯದ ಸಂಗತಿ ಏನಂದ್ರೆ ಹುಟ್ಟಿರುವ 2 ಮಕ್ಕಳು ಕಪ್ಪಗಿವೆ. ಸಿಸ್ಟರ್, ನಾನು ನನ್ನ ಹೆಂಡತಿಯನ್ನು ಭೇಟಿಯಾಗಲು ಒಳಗೆ ಹೋಗಬಹುದಾ? ಪವನ್ ಪ್ರಶ್ನಿಸಿದಾಗ ನರ್ಸ್ ಹೇಳಿದ್ಲು, ಇಲ್ಲ ಸರ್, ಈಗಲೇ ಹೋಗಲು ಆಗುವುದಿಲ್ಲ. ಕ್ಲೀನಿಂಗ್ ನಡೀತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ನಾವವರನ್ನು ಪ್ರೈವೇಟ್ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ. ಆಗ ನೀವು ಹೋಗಿ ನೋಡಬಹುದು. ಮೇಡಮ್, ನೀವು ಮಾತ್ರ ಒಳಗಡೆ ಹೋಗಬಹುದು ಎಂದು ಮರ್ಸಿಯ ಕಡೆ ನೋಡುತ್ತಾ ಹೇಳಿದ್ಲು. ಮರ್ಸಿ ನರ್ಸ್ ಜೊತೆಗೆ ಒಳಗೆ ಹೋದ್ಲು. ಆಗ ಇಬ್ಬರೂ ಸ್ನೇಹಿತರು ಬೆಂಚ್ ಮೇಲೆ ಕುಳಿತರು. ಆಗ ರಾಬರ್ಟ್ ಹೇಳಿದ, ನೀನು ಬೆಟ್ ಕಟ್ಟದೇ ಇದ್ದದ್ದು ಒಳ್ಳೇದೇ ಆಯ್ತು. ಇಲ್ಲದಿದ್ರೆ ನೀನು ಸೋತು ಬಿಡ್ತಾ ಇದೆ. ಇಲ್ಲಿ ಆ ವಿಷಯ ಬಿಡು. ಎಲ್ಲಕ್ಕೂ ಮೊದಲು ನನ್ನ ಗುಡ್ ವಿಶಸ್ ಸ್ವೀಕರಿಸುವ
ಹಾಗೂ ಇನ್ನಿಬ್ಬರು ಕನ್ಯಾ ರತ್ನಗಳಿಗೆ ಜನ್ಮ ಕೊಟ್ಟ ಪ್ರಯುಕ್ತ ನೀನು ಯಾವ ಹೋಟೆಲ್ನಲ್ಲಿ ಟ್ರೀಟ್ ಕೊಡ್ತೀಯಾ ಹೇಳು ಎಂದು ತನ್ನ ಸ್ವಭಾವಕ್ಕೆ ತಕ್ಕಂತೆ ಜೋರಾಗಿ ನಕ್ಕ. ಆ ಬಳಿಕ ಅವನ ಗಮನ ಪವನ್ ಮುಖದ ಕಡೆ ಹೋಗಿ ತನ್ನ ನಗು ನಿಲ್ಲಿಸುತ್ತಾ, ನೀನಿವತ್ತು ಖುಷಿಯಾಗಿರುವ ಬದಲು ದುಃಖಿತನಾಗಿರುವುದೇಕೆ ಹಾಗೂ ನನ್ನನ್ನು ಈ ರೀತಿ ದುರುಗುಟ್ಟಿ ನೋಡ್ತಾ ಇರುವುದೇಕೆ ಎಂದು ಕೇಳಿದ. ರಾಬರ್ಟ್ ಒತ್ತಿ ಒತ್ತಿ ಕೇಳಿದಾಗ ಯಾವುದೋ ಗಾಢ ಯೋಚನೆಯಿಂದ ಹೊರಬಂದು, ನೀನು ಅವನ್ನು ರತ್ನ ಅಂತ ಹೇಳ್ತಾ ಇದೆಯಲ್ಲ, ರತ್ನಗಳೆಂದು ಕಪ್ಪಗಿರುವುದಿಲ್ಲ, ಕಪ್ಪು ಬಣ್ಣವನ್ನು ಯಾವಾಗಲೂ ಕೆಟ್ಟದೆಂದು ಹೇಳಲಾಗುತ್ತದೆ ಎಂದು ಹೇಳಿದ ಪವನ್. ಹಾಗೇನಿಲ್ಲ ಪವನ್, ಕಪ್ಪು ಬಣ್ಣಕ್ಕೆ ತನ್ನದೇ ಆದ ಮಹತ್ವವಿದೆ. ನನ್ನ ಬಣ್ಣ ಕೂಡ ಎಷ್ಟು ಕಪ್ಪಗಿದೆ. ನನ್ನಲ್ಲಿ ಏನ್ ಕಡಿಮೆ ಇದೆ ಹೇಳು? ಸುಂದರವಾದ ಹೆಂಡತಿ ಮರ್ಸಿ ಹಾಗೂ ಒಳ್ಳೆಯ ಪ್ರತಿಷ್ಠೆ ಮತ್ತು ನಿನ್ನಂತಹ ಒಳ್ಳೆಯ ಸ್ನೇಹಿತ. ರಾಬರ್ಟ್ ಮಾತನಾಡುತ್ತಲೇ ಇದ್ದ. ಪವನ್ನ ಫ್ಯೂಸ್ ಹೋದ ಬಲ್ಬ್ ಹಾಗೆ ಮುಖ ಜೋತು ಬಿದ್ದವನಂತೆ ಕುಳಿತಿರುವುದನ್ನು ನೋಡಿ, ವಿಚಿತ್ರ ಸ್ವಭಾವ ನಿನ್ನದು, ಖುಷಿಯಾಗಿರುವ ಬದಲು ಜೋಲು ಮುಖ ಹೊತ್ತಿರುವೆ, ಏನ್ ನಡೀತಾ ಇದೆ ನಿನ್ ಮನಸ್ಸಲ್ಲಿ ಎಂದು ಕೇಳಿದ. ನಾನಂತೂ ನನ್ನ ಪ್ರಾರಬ್ಧವನ್ನು ಹಳಿದುಕೊಳ್ಳುತ್ತಿರುವೆ. ಪವನ್ನ ಬಾಯಿಂದ ಈ ಮಾತು ಕೇಳುತ್ತಿದ್ದಂತೆಯೇ ರಾಬರ್ಟ್ ಅವನಿಗೆ ತಿಳುವಳಿಕೆ ನೀಡಿದ. ನೋಡು ಪವನ್, ನನ್ನ ಹಾಗೂ ಮರ್ಸಿಯ ಪಾಲಿಗೆ ಸಂತಾನ ಸುಖವೇ ಬರೆದಿಲ್ಲ. ಒಂದು ವೇಳೆ ಮರ್ಸಿ ಗರ್ಭಕೋಶದ ಕ್ಯಾನ್ಸರ್ನಿಂದ ಅವಳ ಗರ್ಭಕೋಶ ತೆಗೆಸಿ ಹಾಕದೇ ಇದ್ದಿದ್ರೆ, ಅವಳು ಗರ್ಭಿಣಿಯಾಗಿದ್ರೆ ನಾನು ಹೆಣ್ಣು ಮಗುವನ್ನೇ ಅಪೇಕ್ಷಿಸ್ತಾ ಇದ್ದೆ. ರಾಬರ್ಟ್ ಏನೇ ಹೇಳಿದರೂ ಪವನ್ಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಮಕ್ಕಳಿಬ್ಬರು ಕಪ್ಪಗಿದ್ದಾರೆ ಎಂಬುದು ಅವನಿಗೆ ಅರಗಿಸಲಾಗದ ಕಹಿ ಸತ್ಯವಾಗಿತ್ತು. ಅಷ್ಟರಲ್ಲಿ ಮರ್ಸಿ ಹತ್ರ ಬಂದು, ರಾಬರ್ಟ್, ನಾನು ನನ್ನ 30 ವರ್ಷಗಳ ಜೀವನದಲ್ಲಿ ಒಮ್ಮೆ ಕೂಡ ಕಪ್ಪಗಿದ್ದರೂ ಇಷ್ಟೊಂದು ಸುಂದರವಾದ ಮಕ್ಕಳನ್ನು ನೋಡಲಿಲ್ಲ. ಒಂದು ಮಗು ಗುಲಾಬಿ ಹೂವಿನ ಮೇಲೆ ಬಿದ್ದ ನೆರಳಿನಂತೆ, ಮತ್ತೊಂದು ಮಗು ಬೆಳಗುತ್ತಿರುವ ರಾತ್ರಿಯ ಹಾಗೆ ಆಕರ್ಷಕವಾಗಿದೆ ಎಂದಳು. ನಿನಗೆ ಕಾಲೇಜ್ನಲ್ಲಿ ಇಂಗ್ಲಿಷ್ ಜೊತೆಗೆ ಆಪ್ಷನ್ ಕನ್ನಡ ಓದಲು ಅವಕಾಶ ದೊರೆತಿದೆ. ಹಾಗಾಗಿ ನೀನು ಇಷ್ಟೊಂದು ಸುಂದರ ಉಪಮೇಯಗಳನ್ನು ಕೊಡಲು ಶುರು ಮಾಡಿರುವೆ. ರಾಬರ್ಟ್ ತನ್ನ ಸ್ವಭಾವಕ್ಕನುಗುಣವಾಗಿ ಖುಷಿಯಿಂದ ಮರ್ಸಿಗೆ ಹೇಳಿದ. ಈ ಪವನ್ ಅಣ್ಣನಿಗೆ ಏನಾಗಿದೆ? ಖುಷಿಯಾಗಿರುವ ಬದಲು ಇವನು ಉದಾಸ ಏಕಾಗಿದ್ದಾನೆ? ಅವಳ ಗಮನ ಪವನ್ ಕಡೆ ಹೋಗಿತ್ತು. ಇವನು ನಳಿನಿ ಜೊತೆಗೆ ಬೆಟ್ಟಿಂಗ್ನಲ್ಲಿ ಸೋತಿದ್ದಾನೆ. ನಾನವನಿಗೆ ಅದೆಷ್ಟೋ ಸಲ ಬೆಟ್ ಮಾಡುವುದಿದ್ರೆ ನನ್ನ ಜೊತೆ ಮಾಡು ಎಂದು ಹೇಳಿದ್ದೇನೆ ಎಂದು ಹೇಳುತ್ತಾ ರಾಬರ್ಟ್ ಪುನಃ ನಕ್ಕ. ವಾತಾವರಣ ತಿಳಿಗೊಳಿಸಲು ರಾಬರ್ಟ್ ಪುನಃ ನಗೆ ಚಟಾಕಿ ಹಾರಿಸಿದ. ಆದ್ರೂ ಅವನು ಇನ್ನೂ ಗಂಭೀರವಾಗಿ ಕುಳಿತಿರುವುದನ್ನು ನೋಡಿದ ಮರ್ಸಿ, ಅಣ್ಣ, ಈಗ ನಳಿನಿಯನ್ನು ಪ್ರೈವೇಟ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ನಾವು ಅಲ್ಲಿಯೇ ಹೋಗಿ ಕುಳಿತುಕೊಂಡು ಮಾತನಾಡೋಣ. ಎರಡೂ ಮಕ್ಕಳನ್ನು ನೋಡಿ ನೀವು ಖಂಡಿತ ಖುಷಿ ಪಡುವಿರಿ. ಇಬ್ಬರೂ ಮಕ್ಕಳು ಬಹಳ ಮುದ್ದಾಗಿದ್ದಾರೆ. ನಾನವರಿಗೆ ನಾಮಕರಣ ಕೂಡ ಮಾಡಿದ್ದೇನೆ, ಸೀತಾ ಮತ್ತು ಗೀತಾ ಎಂದು ಹೇಳಿದಳು. ಅವರು ಅಲ್ಲಿಂದ ಎದ್ದು ಪ್ರೈವೇಟ್ ರೂಮ್ನ ಕಡೆ ಹೊರಟರು. ದೀರ್ಘಾವಧಿ ಹೆರಿಗೆಯ ಬಳಿಕದ ದಣಿವು. ಆದರೆ ಅಕ್ಕಪಕ್ಕ ಮಕ್ಕಳು ಖುಷಿ ಖುಷಿಯಿಂದ ಕಾಲು ಬಡಿತಾ ಇರುವುದನ್ನು ನೋಡಿ ಅವಳು ನಿದ್ರೆ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಪವನ್ನನ್ನು ನಳಿನಿಯ ಬೆಡ್ ಬಳಿ ಕುಳಿತುಕೊಳ್ಳಲು ಕುರ್ಚಿ ಕೊಟ್ಟ ಮರ್ಸಿ, ನಾಳೆ ಆನ್ಲೈನ್ ಕ್ಲಾಸ್ ಮುಗಿಸಿಕೊಂಡು ಪುನಃ ಬರುತ್ತೇವೆ ಎಂದು ಹೇಳಿ ಇಬ್ಬರು ಹೊರಟರು. ಆ ಬಳಿಕದ ದಿನಗಳಲ್ಲಿ ರಾಬರ್ಟ್ನಂತೂ ಕ್ರಿಶ್ಚಿಯನ್ ವೆಲ್ಫೇರ್ ಸೊಸೈಟಿಯ ಚೇರ್ಮನ್ ಆಗಿರುವ ಕಾರಣದಿಂದ ಸೊಸೈಟಿಯ ವಾರ್ಷಿಕ ಸಮಾರಂಭ ಆಯೋಜಿಸಲು ವ್ಯಸ್ತನಾಗಿರುವ ಕಾರಣದಿಂದ ಈ ಕಡೆ ಬರಲು ಆಗಲಿಲ್ಲ. ಆದರೆ ಮರ್ಸಿ ಮಾತ್ರ ನಳಿನಿ ಡಿಸ್ಚಾರ್ಜ್ ಆಗುವ ತನಕ ಹಾಸ್ಪಿಟಲ್ಗೆ ಬರುವುದು ಹೋಗುವುದು ನಡೆದೇ ಇತ್ತು. ಡಿಸ್ಚಾರ್ಜ್ ಬಳಿಕ ಅವಳೇ ನಳಿನಿಯನ್ನು ಕರೆದುಕೊಂಡು ಅಮ್ಮನ ಮನೆಗೆ ಬಂದಳು. ಅಮ್ಮನ ಬಳಿ ಇದ್ದರೆ ಮಾತ್ರ ಅವಳಿಗೆ ಸರಿಯಾದ ನಿಗಾ ಸಿಗುತ್ತದೆ ಎಂದು ಅವಳಿಗೆ ಅನಿಸಿತು. ಆ ಬಳಿಕ ಅಮ್ಮನ ಮನೆಯಲ್ಲಿ ನಳಿನಿಯನ್ನು ಭೇಟಿಯಾಗಲು ಮರ್ಸಿ ಬಂದಾಗ ಪವನ್ ಬಹಳ ಗಂಭೀರ ಯೋಚನೆಯಲ್ಲಿ ತನ್ನ ಒಳಗೆ ತಾನು ಕಳೆದು ಹೋಗಿರುವುದು ಕಂಡುಬಂತು. ಪವನ್ ತನ್ನ ಹೆಚ್ಚಿನ ಸಮಯವನ್ನು ಬ್ಯಾಂಕ್ನಲ್ಲಿ ಕಳೆಯಲು ಶುರು ಮಾಡಿದ. ಮ್ಯಾನೇಜರ್ ಹುದ್ದೆ ಹೊಣೆಗಾರಿಕೆ ನಿಭಾಯಿಸಿ ತಡವಾಗಿ ಮನೆಗೆ ಬಂದಾಗಲೆಲ್ಲ ನಳಿನಿಯ ಜೊತೆಗೆ ಮರ್ಸಿ ಕುಳಿತಿರುವುದು ಕಾಣುತ್ತಿತ್ತು. ಪುಟ್ಟ ಮಕ್ಕಳನ್ನು ತನ್ನ ಕೈಗೆತ್ತಿಕೊಳ್ಳುವುದು ಬಿಡಿ, ಅವುಗಳ ಹತ್ತಿರ ಕುಳಿತುಕೊಳ್ಳುವುದು ಕೂಡ ತಪ್ಪು ಎಂಬಂತೆ ಪವನ್ ವರ್ತಿಸ್ತಾ ಇದ್ದ. ಕಾಲ ಹೀಗೆ ಸರಿಯುತ್ತಿತ್ತು. ಎರಡೂ ಮಕ್ಕಳು ಮರ್ಸಿಯ ಸ್ಪರ್ಶವನ್ನು ಗುರುತಿಸತೊಡಗಿದ್ದವು. ಗುರುತಿಸದೇ ಇರಲು ಹೇಗೆ ಸಾಧ್ಯ ಹೇಳಿ? ಅವಳು ಅವರ ದೊಡ್ಡಮ್ಮನೇ ಅಲ್ವಾ? ಮೊದಲು ನಳಿನಿಯ ಅಕ್ಕನಾಗಿ ಅವಳು ಮಮತಾ ಹೆಸರಿನಿಂದ ಕರೆಸಿಕೊಳ್ತಾ ಇದ್ಲು. ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಲಿಟರೇಚರ್ನಲ್ಲಿ MA ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಸನ್ಮುಖಿ ಸ್ವಭಾವದ ಕಪ್ಪು ಬಣ್ಣದ ರಾಬರ್ಟ್ ಅವಳ ಜೀವನದಲ್ಲಿ ಪ್ರವೇಶಿಸಿದ್ದ.
ಅಮ್ಮ ಹಾಗೂ ಮಾವಂದಿರ ವಿರೋಧದ ನಡುವೆಯೂ ಅವಳು ರಾಬರ್ಟ್ನನ್ನು ಮದುವೆಯಾಗಿ ಕ್ರೈಸ್ತ ಧರ್ಮ ಸ್ವೀಕರಿಸಿದಳು. ತಂದೆ ಬಹಳ ಮೊದಲೇ ಈ ಜಗತ್ತನ್ನು ಬಿಟ್ಟು ಹೋಗಿದ್ದರು. ಆ ಬಳಿಕ ಅವಿಭಕ್ತ ಕುಟುಂಬದಲ್ಲಿ ಮಗಳೊಬ್ಬಳು ವಿದೇಶಕ್ಕೆ ಹೋಗಿ ನೆಲೆಸಿದ್ದರಿಂದ ಚಿಕ್ಕಮ್ಮ ಕೂಡ ಹೆಚ್ಚು ದಿನ ಉಳಿಯಲಿಲ್ಲ. ತಮ್ಮಿಬ್ಬರು ಮಕ್ಕಳು ಹಾಗೂ ಮೈದುನನ ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗಿ ಬಂತು. ನಳಿನಿ ಹಾಗೂ ಮಮತಾರ ತಂದೆಯ ಸಾವಿನ ಬಳಿಕ ಚಿಕ್ಕಪ್ಪನೇ ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದರು. ಮಮತಾ ಮರ್ಸಿಯಾದಾಗ ಆರಂಭದಲ್ಲಿ ಒಂದಿಷ್ಟು ಬೇಸರ ಪಟ್ಟುಕೊಂಡಿದ್ದ. ಆ ಬಳಿಕ ಅಲ್ಸರ್ನ ಆಪರೇಷನ್ಗಾಗಿ ನಳಿನಿ ಮರ್ಸಿಯ ಬಳಿ ಪರಾಮರ್ಶೆ ಮಾಡಿದಾಗ ರಾಬರ್ಟ್ ತನ್ನ ಪರಿಚಯದ ಪ್ರಭಾವದಿಂದ ತನ್ನದೇ ಸೊಸೈಟಿಯ ಚಾರಿಟೇಬಲ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಆಪರೇಷನ್ ಮಾಡಿಸಿದ್ದರಿಂದ ಮರ್ಸಿ ಹಾಗೂ ರಾಬರ್ಟ್ ಬಗೆಗೆ ಅಷ್ಟಿಷ್ಟು ಒಲವು ತೋರಿಸತೊಡಗಿದ. ಆ ಬಳಿಕ ಮರ್ಸಿ ಹಾಗೂ ರಾಬರ್ಟ್ ಇಬ್ಬರು ಅವರ ಮನೆಗೆ ಆಗಾಗ ಹೋಗುವುದು ಬರುವುದು ನಡೀತಾ ಇತ್ತು. ಆದರೆ ಅವರ ಚಿಕ್ಕಪ್ಪ ಹೆಚ್ಚು ದಿನ ಬದುಕಲಿಲ್ಲ. ಪವನ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ ನೇಮಕಗೊಂಡ ಬಳಿಕ ಆರಂಭದ ಒಂದಷ್ಟು ದಿನ ರಾಬರ್ಟ್ ವೆಲ್ಫೇರ್ ಸೊಸೈಟಿಯ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ಳುತ್ತಿದ್ದ. ಅಂದೊಂದು ದಿನ ರಾಬರ್ಟ್ ಮರ್ಸಿಯ ಜೊತೆಗೆ ನಳಿನಿ MSc ಡಿಗ್ರಿ ಪಡೆದುಕೊಂಡುದಾಗಿ ಅಭಿನಂದನೆ ಹೇಳಲು ಬಂದಾಗ ಮರ್ಸಿಯ ಅಮ್ಮ, ಮರ್ಸಿ, ನೀನು ನಳಿನಿಗೂ ರಾಬರ್ಟ್ನಂತ ಒಳ್ಳೆಯ ಹುಡುಗನನ್ನು ಹುಡುಕು. ನನಗೂ ವಯಸ್ಸಾಯಿತು, ಯಾವಾಗ ಏನ್ ಹೇಳೋಕೂ ಆಗದು. ಮನಸ್ಸಿನಲ್ಲಿ ಯಾವುದಾದ್ರೂ ಇಚ್ಛೆ ಹಾಗೆ ಬಾಕಿ ಉಳಿದರೆ ಆಗ ಮನಸ್ಸು ಏಕಾಂಗಿಯಾಗಿ ಸುತ್ತುತ್ತಾ ಇರುತ್ತದೆ. ಅತ್ತೆಯ ಮಾತು ಕೇಳಿಸಿಕೊಂಡ ರಾಬರ್ಟ್ ಜೋರಾಗಿ ನಗುತ್ತಾ, ಜೀವ ಸತ್ತಾಗ ಅದು ಮನಸ್ಸನ್ನು ಕೂಡ ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತದೆ. ಮನಸ್ಸು ಜೊತೆಗೆ ಹೋದಾಗ ಸುತ್ತಾಡುವವರು ಯಾರು? ಏನ್ರಿ ನೀವು ಅತ್ತೆಯ ಜೊತೆಗೂ ಬೆಟ್ಟಿಂಗ್ ಕಟ್ಟಲು ಶುರು ಮಾಡಿದ್ರ? ನಿಮ್ ದೃಷ್ಟಿಯಲ್ಲಿ ಯಾರಾದ್ರೂ ಹುಡುಗರಿದ್ರೆ ಹೇಳ್ತೀರಾ? ಮರ್ಸಿ ಹೀಗೆ ಹೇಳಿದಾಗ ರಾಬರ್ಟ್ ಕಣ್ಣು ಪಿಳುಕಿಸದೆ ನಳಿನಿಯನ್ನು ನೋಡತೊಡಗಿದ. ತನ್ನತ್ತ ಹೀಗೆ ದಿಟ್ಟಿಸಿ ನೋಡುವುದನ್ನು ಕಂಡ ನಳಿನಿ, ನೀವೇಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಿ ಎಂದು ಕೇಳಿದಳು. ನಾನ್ ನಿನ್ನನ್ನು ಹಾಗೆ ನೋಡಲು ಕಾರಣ ಇಷ್ಟೇ. ಇಷ್ಟೊಂದು ಬೆಳ್ಳಗಿನ ಸುಂದರ ಕಾಯದ ಬೆಡಗಿಗೆ ಯಾವೊಬ್ಬ ಹುಡುಗರು ಯಾಕೆ ಬಲೆಗೆ ಬಿದ್ದಿಲ್ಲ ಅಂತ ಯೋಚಿಸ್ತಾ ಇರುವೆ. ನನ್ನ ಹೆಸರು ನಳಿನಿ, ಮಮತಾ ಅಲ್ಲ. ಯಾರಾದ್ರೂ ಅವಳನ್ನು ಬಲೆಗೆ ಬೀಳಿಸೋಕೆ. ಸರಿ ಸರಿ, ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕ್ನಲ್ಲಿ ಉದ್ಯೋಗಿ. ಅವನು ಸಹ ಹೇಳ್ತಾ ಇರ್ತಾನೆ ತನ್ನನ್ನು ಯಾವ ಹುಡುಗಿಯೂ ಮರಳು ಮಾಡಲು ಸಾಧ್ಯ ಇಲ್ಲವೆಂದು. ಒಂದು ಆಶ್ಚರ್ಯದ ಸಂಗತಿ ಎಂದರೆ ಅವನು ಬಹಳ ಸ್ಮಾರ್ಟ್, ಗುಡ್ ಲುಕಿಂಗ್. ಅವನನ್ನು ಮರ್ಸಿ ಚೆನ್ನಾಗಿ ಬಳ್ಳಲು. ಹಾಗಾದ್ರೆ ಅವನ ಜೊತೆ ಮಾತನಾಡಿ ನೋಡಿ, ಅವನಿಗೆ ನಳಿನಿ ಇಷ್ಟ ಆದ್ರೂ ಆಗಬಹುದು. ಅತ್ತೆ, ನನಗೆ ಪರಿಪೂರ್ಣ ವಿಶ್ವಾಸವಿದೆ. ಆತ ನಳಿನಿಯನ್ನು ರಿಜೆಕ್ಟ್ ಮಾಡಲು ಸಾಧ್ಯವೇ ಇಲ್ಲ. ಅದು ನಿಜವೇ ಆಯಿತು. ಪವನ್ಗೆ ಪ್ರಥಮ ಭೇಟಿಯಲ್ಲೇ ನಳಿನಿ ಇಷ್ಟವಾದಳು. ಇಬ್ಬರ ಮದುವೆ ಮಾಡಲು ರಾಬರ್ಟ್ ಬಹುದೊಡ್ಡ ಜವಾಬ್ದಾರಿ ನಿಭಾಯಿಸಿದ. ಮದುವೆ ಬಳಿಕ ನಳಿನಿ ತನ್ನ ಅತ್ತೆ ಮನೆಯಲ್ಲಿ ಕೆಲವು ದಿನ ಉಳಿದು ಬ್ಯಾಂಕ್ನಿಂದ ಕೊಡಲ್ಪಟ್ಟ ಆಫೀಸ್ ಕ್ವಾರ್ಟರ್ಸ್ಗೆ ಬಂದ್ಲು. ರಾಬರ್ಟ್ ಹಾಗೂ ಮರ್ಸಿ ಮೇಲಿಂದ ಮೇಲೆ ಅವರನ್ನು ಭೇಟಿಯಾಗಲು ಬರ್ತಾ ಇದ್ರು. ಕೆಲವೊಮ್ಮೆ ರಾಬರ್ಟ್ ಏಕಾಂಗಿಯಾಗಿ ತನ್ನ ಹೆಂಡತಿಯ ತಂಗಿಯ ಮನೆಗೆ ಕಾಫಿ ಕುಡಿಯಲೆಂದು ಬರುತ್ತಿದ್ದ. ರಾಬರ್ಟ್ ಹಸನ್ಮುಖಿ ಸ್ವಭಾವದವ. ಮಾತಿನಲ್ಲಿಯೇ ಯಾರೊಂದಿಗಾದರೂ ಬೆಟ್ಟು ಕಟ್ತಾ ಇದ್ದ. ನಳಿನಿಗೆ ಅಕ್ಕನ ಗಂಡ ಹಾಗೂ ನಾದಿನಿಯ ಸಂಬಂಧದ ಸಲಿಗೆಯಂತೂ ಇದ್ದೇ ಇತ್ತು. ಜೊತೆಗೆ ನಳಿನಿಗೆ ಹುಡುಗನನ್ನು ಹುಡುಕಲು ನೆರವಾಗಿದ್ದಾನೆಂಬ ಕಾರಣದಿಂದ ರಾಬರ್ಟ್ ಬಗ್ಗೆ ನಳಿನಿಯ ಅಮ್ಮನಿಗೆ ಗೌರವ ಕೂಡ ಇತ್ತು. ಕಾಲಕ್ರಮೇಣ ನಳಿನಿ ಗರ್ಭ ಧರಿಸಿದಳು. ಡಾಕ್ಟರ್ ಡಿಸೋಜಾ ನಳಿನಿಯನ್ನು ಪರೀಕ್ಷಿಸಿ ಅವಳ ಹೊಟ್ಟೆಯಲ್ಲಿ ಅವಳಿಗಳು ಬೆಳೆಯುತ್ತವೆ ಎಂದು ಪವನ್ಗೆ ತಿಳಿಸಿದ್ದರು. ಆಗಿನಿಂದ ಪವನ್ ಒಂದು ವಿಚಿತ್ರ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದ. ನಳಿನಿ ಅವನಿಗೆ ತಿಳಿಸಿ ಹೇಳ್ತಾ ಇದ್ಲು, ನೀವಂತೂ ಹೇಗೆ ಗಾಬರಿಗೊಳ್ಳುತ್ತಿರುವಿರಿ ಎಂದ್ರೆ ನೀವೇ ಗರ್ಭ ಧರಿಸುವಂತೆ. ನಿನಗೆ ತಮಾಷೆ ಹೊಳೆಯುತ್ತಿದೆ, ನನಗೆ ಮಾತ್ರ ಚಿಂತೆ ಆಗ್ತಾ ಇದೆ. ತೆಳ್ಳನೆಯ ಕಾಯದ ನೀನು ಅದೇಗೆ ಎರಡೆರಡು ಮಕ್ಕಳನ್ನು ಸಂಭಾಳಿಸ್ತೀಯಾ ಅಂತ. ಗರ್ಭಕೋಶದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಅದು ಅಗತ್ಯಕ್ಕೆ ತಕ್ಕಂತೆ ತನ್ನ ಗಾತ್ರ ಬದಲಾಯಿಸಿಕೊಳ್ಳಬಹುದು. ಈ ಜಗತ್ತಿನಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾ ಇರೋದು ನಾನೊಬ್ಳೇನಾ? 9 ತಿಂಗಳು ಹೇಗೆ ಕಳೆದವೋ ಪವನ್ಗೆ ಗೊತ್ತೇ ಆಗಲಿಲ್ಲ. ಅಂದಹಾಗೆ ನಳಿನಿ ತನ್ನ ಹೊಟ್ಟೆಯಲ್ಲಾಗುವ ಚಲನವಲನಗಳನ್ನು ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ಲು. ಅವಳು ಆ ನೋವನ್ನು ಕೂಡ ಬಹಳ ಹಿತಕರ ಎಂಬಂತೆ ಅನುಭವಿಸ್ತಾ ಇದ್ಲು. ಅದರ ಪರಿಣಾಮ ಈಗ ಎದುರಿಗಿತ್ತು. ಇಬ್ರು ಪುಟ್ಟ ಕಂದಮ್ಮಗಳನ್ನು ಎತ್ತಿಕೊಂಡು ತನ್ನ ಅನುಭವಿ ಅಮ್ಮನ ಮನೆಗೆ ಹೋಗಿದ್ದಳು. ಮರ್ಸಿ ದಿನ ಆ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ಲು. ಮಕ್ಕಳು ರಾತ್ರಿ ಹೊತ್ತು ಅಳ್ತಾ ಇದ್ದವು. ಅಮ್ಮನ ಉಸ್ತುವಾರಿಯಲ್ಲಿ ಸೀತಾ ಹಾಗೂ ಗೀತಾ ಬೆಳೆಯತೊಡಗಿದರು.
ರಾಬರ್ಟ್ ಕೂಡ ಆಗಾಗ ಅಲ್ಲಿಗೆ ಬಂದು ಎಲ್ಲರ ಮನಸ್ಸು ಗೆಲ್ಲುವಂತಹ ಮಾತನಾಡ್ತಾ ಇದ್ದ. ಅವನು ನಳಿನಿಗೆ ಪವನ್ ಯಾವಾಗ ಬ್ಯಾಂಕ್ನಿಂದ ವಾಪಸ್ಸಾಗುತ್ತಾನೆ ಎಂದು ಕೇಳಿದ. ಅವಳ ಇಳಿದು ಹೋದ ಮುಖ ಕಂಡು ಅವನು ಅಮ್ಮನಿಗೆ, ಅತ್ತೆ, ನಾನು ಈ ಕಡೆ ಬಂದಾಗಲೆಲ್ಲ ಪವನ್ ಭೇಟಿಯೇ ಆಗ್ತಾ ಇಲ್ಲ. ಹೌದು ರಾಬರ್ಟ್, ವಾರದ ಹಿಂದೆ ಅವನು ಇಲ್ಲಿಗೆ ಬಂದಾಗ ಇತ್ತೀಚೆಗೆ ಬ್ಯಾಂಕ್ನಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ಹೇಳ್ತಾ ಇದ್ದ. ಸರ್ಕಾರ ಎಷ್ಟೊಂದು ಹಣಕಾಸು ಯೋಜನೆಗಳನ್ನು ತಂದಿವೆ ಎಂದರೆ ಸಾಲ ವಿತರಣೆ ಹಾಗೂ ಫಲಾನುಭವಿಗಳಿಗೆ ಸರ್ಕಾರಿ ಅನುದಾನವನ್ನು ಹಂಚಿಕೆ ಮಾಡುವುದರಲ್ಲಿ ಎಷ್ಟೊಂದು ದಣಿದು ಹೋಗುತ್ತಾನೆಂದರೆ ರಾತ್ರಿ ಅಲ್ಲಿಯೇ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡು ಬಿಡುತ್ತಾನೆ. ಮತ್ತೆ ಊಟ ತಿಂಡಿ ಅಲ್ಲಿನ ಬ್ಯಾಂಕ್ ಕ್ಯಾಂಟೀನ್ನಲ್ಲೇ ತಿನ್ನುತ್ತಾರೆ. ಈ ಸಲ ನಳಿನಿ ಮಾತನಾಡಿದ್ಲು. ಸರಿ ಎಂದು ಹೇಳುತ್ತಾ ರಾಬರ್ಟ್ ಎರಡೂ ಮಕ್ಕಳನ್ನು ಸರದಿ ಪ್ರಕಾರ ಎತ್ಕೊಂಡು ಬಳಿಕ ಅಮ್ಮನ ಕೈಗೆ ಕೊಟ್ಟು ನಳಿನಿ ಮಾಡಿದ ಕಾಫಿ ಕುಡಿದು ಅಲ್ಲಿಂದ ಹೊರಟ. ಮರುದಿನ ಅವನು ನೇರವಾಗಿ ಬ್ಯಾಂಕ್ ತಲುಪಿದ. ಅಲ್ಲಿನ ಸಿಬ್ಬಂದಿಯನ್ನು ವಿಚಾರಿಸಿದಾಗ ಕಳೆದ 10 ದಿನಗಳಿಂದ ಅವನು ರಜೆಯಲ್ಲಿದ್ದಾನೆಂದು ತಿಳಿಯಿತು. ಅವನು ಅವರಿಗೆ ಏನೊಂದು ಉತ್ತರ ಕೊಡದೆ ಅಲ್ಲಿಂದ ಪಾರ್ಕಿಂಗ್ಗೆ ಬಂದು ಕಾರಿನಲ್ಲಿ ಕುಳಿತು ಗಾಢ ಯೋಚನೆಯಲ್ಲಿ ಮುಳುಗಿದ. 10 ದಿನಗಳ ಹಿಂದಷ್ಟೇ ಮರ್ಸಿಗೆ ಅಮ್ಮನ ಮನೆಯಲ್ಲಿ ಅವನ ಭೇಟಿಯಾಗಿತ್ತು. ಅವನು ಗಡ್ಡ ಬೆಳೆಸಿದ್ದಾನೆ. ಅವನು ಏನ್ ಯೋಚನೆ ಮಾಡ್ತಾ ಇರಬಹುದು ಗೊತ್ತಾಗುತ್ತಿಲ್ಲ ಎಂದು ಮರ್ಸಿ ಹೇಳಿದಳು. ನಳಿನಿ ಅವನನ್ನು ಏನಾದ್ರೂ ಕೇಳಿದ್ರೆ ಅವನು ವಿಚಿತ್ರ ದೃಷ್ಟಿಯಿಂದ ಅವಳತ್ತ ನೋಡ್ತಾ ಇದ್ದ. ಅವಳು ಎಂದಾದರೂ ಮಕ್ಕಳನ್ನು ಅವನ ಎದುರು ತೆಗೆದುಕೊಂಡು ಹೋದರೆ ಅವನು ಜೋರಾಗಿ ಅರಚುತ್ತಿದ್ದ. ಈ ಮಕ್ಕಳನ್ನು ನನ್ನ ಕಣ್ಮುಂದೆ ತರಬೇಡ, ನನಗೆ ಈ ಮಕ್ಕಳ ಬಗ್ಗೆ ಯಾವುದೇ ಒಲವಿಲ್ಲ. ರಾಬರ್ಟ್ ಪವನ್ ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ. ನಳಿನಿಯ ನಂಬರನ್ನು ಬ್ಲಾಕ್ ಮಾಡಿದ್ದಾನೆ. ಮರ್ಸಿ ಅವನಿಗೆ ಎಲ್ಲಾ ವಿಷಯವನ್ನು ತಿಳಿಸಿದ್ದಳು. ಕಾರಿನಲ್ಲಿ ಕುಳಿತ ರಾಬರ್ಟ್ ಪುನಃ ಯೋಚನೆಯಲ್ಲಿ ಮುಳುಗಿದ. ಬ್ಯಾಂಕಿನ ಕೆಲಸದ ಒತ್ತಡ ಕೂಡ ಅರಿವಿಗೆ ಬರುತ್ತದೆ. ಆದರೆ ತನ್ನ ಹೆಂಡತಿ ಹಾಗೂ ಹುಟ್ಟಿದ ಮಕ್ಕಳನ್ನು ನೋಡದೆ ಹೇಗಿರ್ತಾನೆ? ಅವನು ರಜೆ ಪಡೆದು ಎಲ್ಲಿಗೆ ಹೋಗಿರಬಹುದು? 5 ದಿನಗಳಿಂದ ಮನೆಗೆ ಬಂದಿಲ್ಲ. ಅಂದ್ರೆ ಅವನು ರಜೆ ಪಡೆದು 5 ದಿನಗಳಾಗಿವೆ. ಆಕಸ್ಮಿಕವಾಗಿ ಅವನ ಗಮನ 2 ಮಕ್ಕಳತ್ತ ಹೋಯಿತು. ಮಕ್ಕಳು ಕಪ್ಪಗೆ ಹುಟ್ಟಿರುವುದು ಅವನು ದೂರ ಓಡಿ ಹೋಗಲು ಕಾರಣ ಆಗಿರಬಹುದೇ? ಕಪ್ಪಾಗಿ ಹುಟ್ಟುವುದು ಶಾಪವೇ? ನಾನು ಕಪ್ಪಾಗಿ ಇಲ್ವೇ? ನನ್ನ ತಾಯಿ ತಂದೆ ಇರುವಷ್ಟು ದಿನ ಅವರಿಗೆ ಇದರ ಅನುಭವ ಕೂಡ ಆಗಲಿಲ್ಲ. ತನಗೂ ಮುಂಚೆ ನೀಗ್ರುಗಳ ಹಾಗಿರುವ ಮಗು ನಮ್ಮ ಕುಟುಂಬದಲ್ಲಿ ಜನಿಸಿರಲಿಲ್ಲ. ಎಷ್ಟೊಂದು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದರು. ಉನ್ನತ ಶಿಕ್ಷಣ ಕೊಡಿಸಿದರು. ಚರ್ಚ್ನಲ್ಲಿ ಫಾದರ್ ಆಗಿರುವುದರ ಜೊತೆಗೆ ಮನೆ ಹಾಗೂ ಸಮಾಜದ ಉನ್ನತಿಗಾಗಿ ಯೋಚಿಸಿದೆ. ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಹಾಸ್ಪಿಟಲ್ ಹಾಗೂ ಶಾಲಾ ಕಾಲೇಜು ನಿರ್ಮಿಸಿದೆ. ನನಗೇನಾದರೂ ಇವತ್ತು ಅದರ ಗೌರವ ಇದೆ ಎಂದರೆ ಅವುಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋದ ಕಾರಣದಿಂದ ಅಲ್ವೇ? ಆದರೆ ಈ ಪವನ್ ಎಲ್ಲಿಗೆ ಹೋದ? ತನ್ನೊಂದಿಗೆ ಆಪ್ತ ಸ್ನೇಹದ ಕಾರಣದಿಂದ ಅವನು ತನ್ನ ಪ್ರತಿಯೊಂದು ಖುಷಿ ಹಾಗೂ ಅಂತರಂಗದ ಎಷ್ಟೋ ವಿಷಯಗಳನ್ನು ಶೇರ್ ಮಾಡಿದ್ದಾನೆ. ಆದರೆ ಈ ಸಲ ಅವನ ಮನಸ್ಸಿನಲ್ಲಿ ಅಂಥದ್ದೇನೋ ಓಡ್ತಾ ಇದೆ. ತನಗೆ ಫೋನ್ ಕೂಡ ಮಾಡ್ತಾ ಇಲ್ಲ. ಫೋನ್ ವಿಚಾರ ಬರ್ತಾ ಇದ್ದಂತೆ ರಾಬರ್ಟ್ ತನ್ನ ಮೊಬೈಲ್ ಕೈಗೆ ಎತ್ತಿಕೊಂಡು ಪವನ್ನ ನಂಬರ್ಗೆ ಡಯಲ್ ಮಾಡಿದ. ಅದು ಔಟ್ ಆಫ್ ನೆಟ್ವರ್ಕ್ ಏರಿಯಾ ಅಂತ ಬಂತು. ಅದನ್ನು ಕೇಳಿಸಿಕೊಂಡು ಅವನ ಮನಸ್ಸು ತಳಮಳಗೊಂಡಿತು. ರಾಬರ್ಟ್ ಕಾರ್ಡ್ ಸ್ಟಾರ್ಟ್ ಮಾಡಿದ. ಈ ವಿಷಯ ಮರ್ಸಿಗೆ ತಿಳಿಸಿದಾಗ ಅವಳು ಕೂಡ ಚಿಂತಿತಳಾದಳು. ನಂತರ ಹೇಳಿದ್ಲು, ನಾವು ಈಗಲೇ ನಳಿನಿಯ ಬಳಿ ಹೋಗೋಣ. ಅವಳಿಗೆ ಏನಾದರೂ ಮೆಸೇಜ್ ಬಂದರೂ ಬಂದಿರಬಹುದು. ಇಬ್ರು ಒಂದು ಒಳ್ಳೆಯ ನಿರೀಕ್ಷೆ ಇಟ್ಕೊಂಡು ಅವಳ ಬಳಿ ಹೋದರು. 1.5 ತಿಂಗಳ ಹಿಂದೆ ಹುಟ್ಟಿದ 2 ಮಕ್ಕಳನ್ನು ನೋಡುತ್ತಾ ರಾಬರ್ಟ್ ಮರ್ಸಿ ಖುಷಿಯಿಂದ ನಲಿಯತೊಡಗಿದರು. ಆದರೆ ನಳಿನಿಯ ಮುಖ ಉದಾಸಗೊಂಡಿತ್ತು. ಅವಳ ಕಣ್ಣುಗಳನ್ನು ನೋಡಿದರೆ ಅವಳು ರಾತ್ರಿ ಇಡೀ ಅತ್ತಿದ್ದಾಳೆಂದು ಗೊತ್ತಾಗುತ್ತಿತ್ತು. ಮರ್ಸಿ ಅವಳನ್ನು ಪ್ರತ್ಯೇಕವಾಗಿ ರೂಮಿಗೆ ಕರೆದುಕೊಂಡು ಹೋಗಿ ಕೆದಕಿ ಕೇಳಿದಳು, ನೀನೆಂಥ ಪರಿಸ್ಥಿತಿ ತಂದುಕೊಂಡೆ? ಮತ್ತು ಈ ಪವನ್ ನಿನಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗಲು ಸಾಧ್ಯ? ನಿನಗೆ ಅವನು ಏನಾದರೂ ಕಾರಣ ತಿಳಿಸಿದ್ದಾನೆಯೇ? ನಳಿನಿ ಏನೂ ಮಾತನಾಡಲಿಲ್ಲ. ಅವಳು ಕೊರಿಯರ್ನಿಂದ ಬಂದ ಒಂದು ಪತ್ರವನ್ನು ಮರ್ಸಿಗೆ ಕೊಟ್ಟಳು. ಪತ್ರ ಓದಿ ಮರ್ಸಿ ಚಿಂತಿತಳಾದಳು. ಇದು ನಿಜ ಆಗಿರಬಹುದಾ? ನಾನು ಈ ಮುಂಚೆ ಭಾವನಾದಿನಿಯ ಸಂಬಂಧದ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಪವನ್ನ ಸಂದೇಹ ನಿಜ ಕೂಡ ಆಗಿರಬಹುದು. ರಾಬರ್ಟ್ನ ಬಣ್ಣವನ್ನು ನಿಖರವಾಗಿ ಹೋಲುವ ಮಕ್ಕಳು. ರಾಬರ್ಟ್ ಹಾಗೂ ನಳಿನಿಯ ಅಂತರಂಗದ ಸಂಬಂಧದ ಪರಿಣಾಮ ಆಗಿರಬಹುದಾ? ರಾಬರ್ಟ್ ಆಗಾಗ ಆಫೀಸರ್ಸ್ ಕ್ವಾರ್ಟರ್ಸ್ನಲ್ಲಿದ್ದ ನಳಿನಿ ಪವನ್ನ ಮನೆಗೆ ಕಾಫಿ ಕುಡಿಯಲೆಂದು ಹೋಗ್ತಾ ಇದ್ದ. ಅವನು ಬೆಟ್ಟಿಂಗ್ ಕಟ್ಟುವುದರ ಜೊತೆಗೆ ಆಕರ್ಷಕವಾಗಿ ಮಾತನಾಡುವುದರ ಮೂಲಕ ಅವನು ಯಾರನ್ನಾದರೂ ತನ್ನ ಬಲೆಗೆ ಬೀಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ.
ಬಹಳ ಹಿಂದೆ ಅಂದರೆ ಮದುವೆಗೆ ಮುಂಚೆ ಅವಳು ಕೂಡ ತನ್ನ ಸರ್ವಸ್ವವನ್ನು ರಾಬರ್ಟ್ಗೆ ಒಪ್ಪಿಸಿದ್ದಳು. ನಳಿನಿ ಕೂಡ ಅವನ ಪ್ರೇಮಜಾಲದಲ್ಲಿ ಸಿಲುಕಿರಬಹುದೇ. ಅವಳು ಪತ್ರ ಓದುತ್ತಾ ಓದುತ್ತಾ ಸ್ವಲ್ಪ ಹೊತ್ತು ನಳಿನಿಯ ಮುಖ ನೋಡತೊಡಗಿದಳು. ಅತ್ತ ಅಮ್ಮನ ಕೋಣೆಯಲ್ಲಿ ರಾಬರ್ಟ್ ಮಕ್ಕಳೊಂದಿಗೆ ಹೇಗೆ ಮಾತಿನಲ್ಲಿ ತಲ್ಲೀನನಾಗಿದ್ರೆಂದ್ರೆ ಆ ಮಕ್ಕಳು ಅವನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬಂತೆ. ಆಗ ಆಕಸ್ಮಿಕವಾಗಿ ಬಾಗಿಲಿನಿಂದ ಒಳಗೆ ನುಗ್ಗುತ್ತಾ ಜೋರಾಗಿ ಕಿರುಚಿದ ಪವನ್ನ ಧ್ವನಿ ಪ್ರತಿಧ್ವನಿಸಿತು. ಮರ್ಸಿ ಹಾಗೂ ನಳಿನಿ ಕೂಡ ಪವನ್ನ ಕೋಪಭರಿತ ಆಕ್ರೋಶದಿಂದ ಕೂಡಿದ ಧ್ವನಿ ಕೇಳಿಸಿಕೊಂಡು ತಮ್ಮ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಅಮ್ಮನ ಕೋಣೆಗೆ ಗಾಬರಿಯಿಂದ ಹೆಜ್ಜೆ ಹಾಕಿದರು. ಬೆಳೆದ ಗಡ್ಡ, ಮದ್ಯದ ನಶೆಯಲ್ಲಿ ಮುಳುಗಿದ್ದ ಕೆಂಪು ಕಣ್ಣುಗಳು, ಬಾಯಿಂದ ಹೊರಬರುತ್ತಿದ್ದ ಬೈಗೊಳದ ಮಾತುಗಳು. ಪವನ್ ವೇಗವಾಗಿ ಹೆಜ್ಜೆ ಹಾಕುತ್ತಾ ರಾಬರ್ಟ್ನತ್ತ ಬರುತ್ತಿದ್ದ. ಅವನೆರಡು ಕೈಗಳು ರಾಬರ್ಟ್ನ ಕುತ್ತಿಗೆಗೆ ಹೋಗುವ ಮೊದಲೇ ನಳಿನಿ ಹಾಗೂ ಮರ್ಸಿ ಮಧ್ಯೆ ಪ್ರವೇಶಿಸಿದರು. ಅವರು ತಮ್ಮೆಲ್ಲ ಶಕ್ತಿ ಉಪಯೋಗಿಸಿ ಪವನ್ ರಾಬರ್ಟ್ನತ್ತ ಹೋಗುವುದನ್ನು ತಡೆದರು. ಆಗ ನಳಿನಿ ಕೂಗಿದಳು, ನಿಮಗೇನು ಹುಚ್ಚ? ಅವರ ಜೊತೆ ಹಾಗ್ಯಾಕೆ ದುರ್ವರ್ತನೆ ತೋರುತ್ತಿರುವಿರಿ? 5 ದಿನಗಳಿಂದ ನೀವು ನನ್ನನ್ನು ಒಂದಿಷ್ಟು ವಿಚಾರಿಸಿಕೊಳ್ಳಲಿಲ್ಲ, ಮಕ್ಕಳ ಬಗ್ಗೆಯೂ ಕೇಳಲಿಲ್ಲ. ನೀವು ಸ್ವತಃ ಭೇಟಿಯಾಗಲು ಬರದೆ ಕೊರಿಯರ್ ಮುಖಾಂತರ ಪತ್ರ ಕಳಿಸ್ತೀರಾ. ಅದನ್ನು ಬಹುಶಃ ನೀವು ಮದ್ಯ ಸೇವನೆಯ ನಶೆಯಲ್ಲಿ ವಿವೇಕ ಕಳೆದುಕೊಂಡು ಬರ್ದಿದ್ದೀರಿ ಅನ್ಸುತ್ತೆ. ನೀನು ಮಧ್ಯೆ ಬರಬೇಡ, ನಿನಗೆ ನಾನು ಆಮೇಲೆ ತಿಳಿಸಿ ಹೇಳ್ತೀನಿ. ಮೊದಲು ಈ ವಿಷಕಾರಿ ಹಾವಿನೊಂದಿಗೆ ಸೆಣಸ್ತೀನಿ. ಇವನು ಸ್ನೇಹಕ್ಕೆ ಕಳಂಕ ತರುವ ವ್ಯಕ್ತಿ. ಕಪ್ಪಗಿರುವ ಇವೆರಡೂ ಶಿಶುಗಳು ಇವನದ್ದೇ. ಕಪ್ಪು ಕಾರ್ಯಾಚರಣೆಯ ಫಲ. ನನ್ನ ಮಕ್ಕಳು ಎಂದು ಕಪ್ಪಗಿರಲು ಸಾಧ್ಯವೇ ಇಲ್ಲ. ಇಂತಹ ಜನರು ಕುಟುಂಬದ ಹೆಂಗಸರನ್ನು ವೇಶ್ಯೆಯನ್ನಾಗಿಸುತ್ತಾರೆ. ಪವನ್, ನಳಿನಿ ಹಾಗೂ ಮರ್ಸಿ ಏಕಕಾಲಕ್ಕೆ ಕೂಗಿದರು. ಅಮ್ಮನಿಗೆ ಏನೊಂದು ಅರ್ಥ ಆಗ್ತಾ ಇರಲಿಲ್ಲ. ಅವರು ಸಮೀಪ ಬಂದು, ಯಾರು ನಿನಗೆ ಇಷ್ಟೊಂದು ಕುಡಿಸಿದರು? ಜೊತೆಗೆ ನೀನು ಏನೇನೋ ಮಾತನಾಡ್ತಾ ಇದೆಯಲ್ಲ. ಮೊದಲು ನೀನು ರಾಬರ್ಟ್ ಬಗ್ಗೆ ಬಹಳ ಪ್ರಶಂಸೆ ಮಾಡ್ತಾ ಇದ್ದೆಯಲ್ಲ. ರಾಬರ್ಟ್ ಈವರೆಗೆ ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದ. ಅವನು ಪವನ್ ಬಳಿಯಿಂದ ಎಲ್ಲರನ್ನೂ ದೂರ ಸರಿಸುತ್ತಾ ಮರ್ಸಿಗೆ ಹೇಳಿದ, ಮರ್ಸಿ, ನೀನು ಅಮ್ಮ ಹಾಗೂ ನಳಿನಿಯನ್ನು ಕರೆದುಕೊಂಡು ಒಳಗೆ ಹೋಗು. ನಾನು ಇವನ ತಪ್ಪು ಕಲ್ಪನೆ ನಿವಾರಿಸಿ ಇವನ ಕುಡಿತದ ನಶೆ ಇಳಿಸ್ತೀನಿ. ಅಮ್ಮನನ್ನು ಕರೆದುಕೊಂಡು ಮರ್ಸಿ ಹಾಗೂ ನಳಿನಿ ಒಂದೇ ತೊಟ್ಟಿನಲ್ಲಿ ಮಲಗಿದ್ದ ಮಕ್ಕಳ ಹತ್ರವೇ ಇದ್ದ ಮಂಚದ ಮೇಲೆ ಕುಳಿತರು. ಇಬ್ಬರ ನಡುವೆ ಎಲ್ಲಿ ಹೊಡೆದಾಟ ನಡೆದು ಬಿಡುತ್ತೋ ಎಂಬ ಹೆದರಿಕೆ ಅವರಲ್ಲಿ ಮನೆ ಮಾಡಿತ್ತು. ಹಾಗಾಗಿ ಅವರ ಗಮನ ಪಕ್ಕದ ಕೋಣೆಯಲ್ಲಿದ್ದ ರಾಬರ್ಟ್ ಹಾಗೂ ಪವನ್ ಕಡೆಯೇ ಇತ್ತು. ಇಬ್ಬರೂ ಮಕ್ಕಳು ಕಾಲನ್ನು ಜೋರಾಗಿ ಮೇಲೆ ಕೆಳಗೆ ಮಾಡುತ್ತಾ ತಮ್ಮಲ್ಲಿ ತಾವು ಮಗ್ನವಾಗಿದ್ದವು. ಸ್ವಲ್ಪ ಹೊತ್ತು ಮುಂಚೆಯಷ್ಟೇ ಮಕ್ಕಳಿಗೆ ನಳಿನಿ ಹೊಟ್ಟೆ ತುಂಬ ಹಾಲು ಕುಡಿಸಿದ್ದಳು. ರಾಬರ್ಟ್ ಪವನ್ನ ಕಣ್ಣೊಳಗೆ ಕಣ್ಣಿಟ್ಟು, ನೀ ನನ್ನನ್ನು ಹೊಡೆದು ಸಾಯಿಸಬೇಕು ಅಂತ ಇದೆಯಲ್ಲ, ನಾನು ನಿನ್ನ ಮುಂದೆಯೇ ನಿಂತಿದ್ದೇನೆ. ನಿನಗೆ ಹೇಗ್ ಬೇಕೋ ಹಾಗೆ ಮಾಡು. ಆದರೆ ಯಾವ ಕಾರಣದಿಂದ ನಿನ್ನ ಕಣ್ಣು ಕೆಂಪಗಾಗಿದೆಯೋ ಅದಕ್ಕೆ ಕಾರಣ ನಿನ್ನೊಳಗೆ ಮೊಳೆತಿರುವ ಸಂದೇಹದ ಬೀಜ. ಯಾವಾಗ ಈ ಅವಳಿ ಮಕ್ಕಳು ನನ್ನ ಕಪ್ಪು ಬಣ್ಣದ ಹೋಲಿಕೆಯೊಂದಿಗೆ ಹುಟ್ಟಿದವೋ ಆಗಿನಿಂದ ನಿನಗೆ ನನ್ನ ಹಾಗೂ ನಳಿನಿಯ ಅಕ್ರಮ ಸಂಬಂಧದ ಫಲ ಎಂದೆನಿಸುತ್ತಿದೆ. ಇದೇ ಕಾರಣದಿಂದ ನೀನು ಮಕ್ಕಳು ಹಾಗೂ ಹೆಂಡತಿಯನ್ನು ಅಮ್ಮನ ಮನೆಯಲ್ಲೇ ಬಿಟ್ಟು ಬ್ಯಾಂಕ್ ಕ್ವಾರ್ಟರ್ಸ್ನಲ್ಲಿಯೇ ಉಳಿದುಕೊಳ್ಳಲು ನಿರ್ಧರಿಸಿ ಬಿಟ್ಟಿರುವೆ. ಹಾಗೂ ಯಾರನ್ನೂ ಭೇಟಿಯಾಗಲು ಬರ್ತಾ ಇಲ್ಲ ಅಲ್ವೇ ಎಂದು ಕೇಳಿದ. ಹೌದು, ನನ್ನ ಯೋಚನೆ ತಪ್ಪಲ್ಲ. ನಳಿನಿಯ ಗರ್ಭದಲ್ಲಿ ನಿನ್ನ ಅಂಶ ಹೋಗದೇ ಇದ್ದಿದ್ರೆ ಇಷ್ಟೊಂದು ಕಪ್ಪು ಬಣ್ಣ ಹೊಂದಿರುವ ಮಕ್ಕಳು ಜನಿಸುತ್ತಲೇ ಇರಲಿಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ನೀನು ಆಗಾಗ ಅವಳನ್ನು ಭೇಟಿಯಾಗಲು ಬರ್ತಾ ಇದ್ದೆ ಅಲ್ವಾ ಎಂದು ಕೂಗಿದ ಪವನ್. ಹೌದು, ಅದು ನಿಜ. ನನ್ನ ವೆಲ್ಫೇರ್ ಸೊಸೈಟಿಗೆ ಹೋಗುವ ಮಾರ್ಗದಲ್ಲಿಯೇ ನಿನ್ನ ಬ್ಯಾಂಕ್ನ ಕ್ವಾರ್ಟರ್ಸ್ ಇರುವುದರಿಂದ ನಾನು ನಳಿನಿ ಮಾಡುವ ಸ್ವಾದಿಷ್ಟ ಕಾಫಿ ಕುಡಿಯಲು ಹಾಗೂ ನಿಮ್ಮೆಲ್ಲರ ಯೋಗಕ್ಷೇಮ ವಿಚಾರಿಸಿಕೊಳ್ಳಲು ಆಗಾಗ ನಿನ್ನ ಮನೆಗೆ ಹೋಗ್ತಿದ್ದೆ ಎಂದ ರಾಬರ್ಟ್. ಆದರೆ ನಿನ್ನ ನಿಯತ್ತು ಸರಿ ಇರಲಿಲ್ಲ. ನನ್ನ ನಿಯತ್ತು ಸರಿಯಾಗಿ ಇತ್ತೋ ಇಲ್ವೋ ಇದನ್ನು ನಳಿನಿ ಮಾತ್ರ ಹೇಳಬಲ್ಲಲು, ಅಥವಾ ನನ್ನ ಆತ್ಮ. ಇದಕ್ಕೆ ಪರಿಹಾರ DNA ಪರೀಕ್ಷೆಯಿಂದಲೇ ಆಗಬೇಕು. ನಾನು ಈ ಬಗ್ಗೆ ಎಂದೂ ಯೋಚಿಸಿಯೇ ಇರಲಿಲ್ಲ. ನಿನಗೂ ಹಾಗೂ ನಳಿನಿಗೂ ಸಂಬಂಧ ಇರಬಹುದೆಂದು. 2 ಮಕ್ಕಳು ನಿನ್ನ ಬಣ್ಣದಲ್ಲಿಯೇ ಹುಟ್ಟಬೇಕೆಂದ್ರೆ ಆಗ ನನ್ನ ಮುಂದೆ ಪ್ರಶ್ನೆ ಎದ್ದೇ ಏಳುತ್ತೆ. ನೀನು ಈಗ ಬರದೇ ಹೋಗಿದ್ರೆ ನಾನು ನಳಿನಿಯಿಂದ ಈ ಸತ್ಯಾಂಶ ತಿಳಿತಾ ಇದ್ದೆ. ಅವಳು ಕೂಡ ಏನನ್ನು ಹೇಳಲು ಹೊರಟಿದ್ದಳು. ಸರಿ, ಒಂದು ವೇಳೆ ನೀನು ಕೂಡ ನನ್ನ ಮೇಲೆ ಸಂದೇಹ ತಾಳುವುದಾದ್ರೆ ನಾನು ನನ್ನ DNA ಟೆಸ್ಟ್ ಮಾಡಿಸಲು ಸಿದ್ಧ. ಆದರೆ ಈ ಸಲ ನಾನು ಸ್ಟ್ಯಾಂಪ್ ಪೇಪರ್ ಮೇಲೆ ಲಿಖಿತ ಷರತ್ತು ನಿಮ್ಮೆಲ್ಲರಿಗೂ ಹಾಕುತ್ತೇನೆ ಎಂದು ರಾಬರ್ಟ್ ಹೇಳಿದ. ಇದರಲ್ಲಿ ಷರತ್ತಿನ ಮಾತೇನಿದೆ? ಹೌದು, ಇದರಲ್ಲೂ ಷರತ್ತಿನ ಸಂಗತಿ ಇದೆ.
ಅದು ಕೂಡ ಲಿಖಿತವಾಗಿ. ಅದರಲ್ಲಿ ಎಲ್ಲರ ಹಸ್ತಾಕ್ಷರಗಳು ಇರುತ್ತವೆ. ಇದು ಗೆಲ್ಲುವವರಿಗೆ ನ್ಯಾಯ ಒದಗಿಸುವುದು ಹೇಗೆ ಎನ್ನುವುದು ಅಮ್ಮನ ನಿರ್ಧಾರದ ಮೇಲೆ ಅವಲಂಬಿಸಿರುತ್ತದೆ. ಅದರಲ್ಲಿ ಸೋತವರಿಗೆ ಶಿಕ್ಷೆ ಏನು ಕೊಡಬೇಕೆಂದು, ಶಿಕ್ಷೆ ಏನು ಎಂದು ಅವರೇ ಹೇಳಬೇಕು. ಪವನ್, ನಿನಗೆ ಈ ಷರತ್ತಿನ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ತಾನೆ? ರಾಬರ್ಟ್, ನೀನು ಬಹಳ ಪ್ರಾಮಾಣಿಕನಂತೆ ವರ್ತಿಸಬೇಡ. ನಿನ್ನ ಷರತ್ತು ಏನಂತ ಹೇಳು. ಪವನ್ನ ನಶೆ ಸಂಪೂರ್ಣ ಇಳಿದು ಹೋಗಿತ್ತು. ಅವನು ಸಮೀಪವೇ ಇದ್ದ ಕುರ್ಚಿ ಮೇಲೆ ಕುಳಿತು ರಾಬರ್ಟ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದ. ನನ್ನ DNA ರಿಪೋರ್ಟ್ ಮಕ್ಕಳಿಗೆ ಹೊಂದಾಣಿಕೆಯಾಗದಿದ್ದರೆ 2ರಲ್ಲಿ 1 ಮಗುವನ್ನು ನನಗೆ ಕಾನೂನುಬದ್ಧವಾಗಿ ಕೊಡಬೇಕು. ಒಂದು ವೇಳೆ ಅದು ಮ್ಯಾಚ್ ಆದರೆ 2 ಮಕ್ಕಳು ನನ್ನವೇ. ಅವನ್ನು ಓದಿಸಿ ಡಾಕ್ಟರನ್ನಾಗಿಸಿ ಮಾಡುವುದು ನನ್ನ ಜವಾಬ್ದಾರಿ. ರಾಬರ್ಟ್ನ ಮಾತು ಕೇಳಿ ಎಲ್ಲರೂ ಯೋಚನಾಮಗ್ನರಾಗಿರುವುದನ್ನು ನೋಡಿದ ಅಮ್ಮ, ಈ ಷರತ್ತು ಅತ್ಯವಶ್ಯವೇ ಎಂದು ಕೇಳಿದರು. ಹೌದು ಅತ್ತೆ, ಇದು ಕೇವಲ ನನ್ನ ಗೌರವದ ಪ್ರಶ್ನೆ ಅಷ್ಟೇ ಅಲ್ಲ. ಆದರೆ ಇದರ ಬಗ್ಗೆ ಯಾರು ನಿಮ್ಮತ್ತ ಬೆರಳು ತೋರಿಸಿ ಮಾತನಾಡುವುದು ನನಗೆ ಇಷ್ಟ ಆಗೋದಿಲ್ಲ. ಇಂದು ನನ್ನ ಈ ಸ್ನೇಹಿತ ನನ್ನನ್ನು ಹೊಡೆಯಲು ಬಂದಿದ್ದ. ಅದನ್ನು ನೋಡಿದರೆ ಸೋಲುವ ಸ್ಥಿತಿಯಲ್ಲಿ ಈ ನಗರದಿಂದ ಬಹು ದೂರ ಹೋಗುವುದು ಸರಿಯಾಗಿರುತ್ತದೆ ಎಂದು ಹೇಳಿ ರಾಬರ್ಟ್ ಎದ್ದು ನಿಂತ. ಮರ್ಸಿಗೆ ಮನೆಗೆ ಹೊರಡುವಂತೆ ಸನ್ನೆ ಮಾಡಿದ. ಬಳಿಕ ನಳಿನಿಗೆ ಪವನ್ ಬಗ್ಗೆ ಗಮನ ಕೊಡಲು ಹೇಳುತ್ತಾ ಮಕ್ಕಳಿದ್ದ ತೊಟ್ಟಿಲ ಬಳಿ ಹೋಗಿ ಅವನು ಪ್ರೀತಿಯಿಂದ ನೋಡತೊಡಗಿದ. ನಂತರ ಅತ್ತೆ ಬಳಿ ಹೋಗಿ, ಅತ್ತೆ, ನಾನೀಗ ಹೊರಡ್ತೀನಿ. ನಾಳೆ ಬೆಳಿಗ್ಗೆ ವಕೀಲರ ಜೊತೆ ಸ್ಟ್ಯಾಂಪ್ ಪೇಪರ್ ಸಹಿತ ಬರುತ್ತೇನೆ. ಆ ಬಳಿಕ ನಾವು DNA ಟೆಸ್ಟ್ಗಾಗಿ ಹೋಗೋಣ. ಮರ್ಸಿಯನ್ನು ಕರೆದುಕೊಂಡು ರಾಬರ್ಟ್ ಹೊರಟು ಹೋದಾಗ ಇತ್ತ ನಳಿನಿ ಪವನ್ನನ್ನು ಅವನ ಭುಜಕ್ಕೆ ತನ್ನ ಭುಜದ ಆಸರೆ ಕೊಡುತ್ತಾ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ನೀವು ಆರಾಮವಾಗಿ ಮಲಗಿಕೊಳ್ಳಿ. ನೀವು ನನ್ನ ಚಾರಿತ್ರ್ಯದ ಬಗ್ಗೆ ಹಾಗೂ ಮಕ್ಕಳ ಕಪ್ಪು ಬಣ್ಣದ ಕುರಿತು ಭಾವನ ಬಣ್ಣಕ್ಕೆ ಹೋಲಿಸಿಕೊಂಡು ಒಳಗೊಳಗೆ ಕೊರಗುವುದಕ್ಕಿಂತ ನಿಮ್ಮ ಮನಸ್ಸಿನ ಮಾತನ್ನು ನನ್ನ ಬಳಿ ಶೇರ್ ಮಾಡಿದ್ದರೆ ಈ ಪರಿಸ್ಥಿತಿಯೇ ಉದ್ಭವಿಸ್ತಾ ಇರಲಿಲ್ಲ. ಅವರನ್ನು ಹೊಡೆದು ಸಾಯಿಸುವ ಮಾತು ನಿಮ್ಮ ಮನಸ್ಸಿನಲ್ಲಿ ಹೇಗಾದರೂ ಬಂತು. ಒಂದು ವೇಳೆ ಮಕ್ಕಳು ಹುಟ್ಟಿದ ತಕ್ಷಣವೇ ನಿಮಗೆ ಸಂದೇಹ ಬಂದಿದ್ದರೆ ಅದರ ತಪ್ಪನ್ನು ನನ್ನ ಮೇಲೆ ಹೊರಿಸಿ ನನ್ನ ಕುತ್ತಿಗೆ ಹಿಸುಕಬೇಕಿತ್ತು. ಪವನ್ ಈ ತನಕ ಶಾಂತವಾಗಿಯೇ ಇದ್ದವನು, ನಳಿನಿ, ನನಗೂ ಹಾಗೆಯೇ ಮಾಡುವ ಇಚ್ಛೆ ಇತ್ತು. ಆದರೆ ನಿನ್ನೊಂದಿಗೆ ಈ ಮಕ್ಕಳು ಕೊಲೆಗಡುಕ ಎಂದು ಕರೆಸಿಕೊಳ್ಳಬೇಕಾಗುತ್ತಿತ್ತು. ನಿನ್ನನ್ನು ಬಹಳ ಸುಲಭವಾಗಿ ಸಾಯಿಸಬಹುದು. ನಾನು ಇದೇ ಯೋಚನೆಯಲ್ಲಿ 5 ದಿನಗಳ ಕಾಲ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆ. ಒಂದ್ಸಲವಂತೂ ನಾನು ಏನು ಯೋಚಿಸಿದ್ನೆಂದರೆ ಇದೆಲ್ಲವನ್ನು ಮಾಡುವ ಬದಲು ನನ್ನನ್ನೇ ನಾನು ಕೊನೆಗೊಳಿಸಬೇಕೆಂದು ಅಂದುಕೊಂಡಿದ್ದೆ. ಆದರೆ ಮರುಕ್ಷಣವೇ ಇದೆಲ್ಲದರ ತಪ್ಪಿತಸ್ಥ ರಾಬರ್ಟ್ ಆಗಿದ್ದಾನೆ ಎನಿಸಿತು. ಈ ಕಪ್ಪು ಮಕ್ಕಳು ಅವನದ್ದೇ ಉಡುಗೊರೆ. ನಾನು ಇದೇ ಸ್ಥಿತಿಯಲ್ಲಿ ಬಾರ್ಗೆ ಹೋದೆ. ಅತಿಯಾಗಿ ಕುಡಿದೆ. ಅಲ್ಲಿಂದೆದ್ದು ನೇರವಾಗಿ ರಾಬರ್ಟ್ ಮನೆಗೆ ಹೋದೆ. ಅವನ ಮನೆ ಲಾಕ್ ಆಗಿರುವುದನ್ನು ನೋಡಿ ಇಲ್ಲಿಗೆ ಬಂದೆ. ನೀವು ಇದೆಲ್ಲ ಮಾಡಿದ್ದು ಈ ಮಕ್ಕಳು ಕಪ್ಪಗೆ ಹುಟ್ಟಿದವು ಎಂದಲ್ಲವೇ? ಒಂದು ವೇಳೆ ನೀವು ಈ ಮಕ್ಕಳನ್ನು ಎತ್ತಿಕೊಂಡು ಆ ಮಕ್ಕಳ ಹೃದಯ ಬಡಿತ ಆಲಿಸಿದ್ದರೆ ನಿಮಗೆ ಮನವರಿಕೆ ಆಗುತ್ತಿತ್ತು ಈ ಮಕ್ಕಳು ನಿಮ್ಮದೇ ಪ್ರೀತಿಯ ಕಾಣಿಕೆ ಎಂದು. ಅದನ್ನಂತೂ ಎಲ್ಲರ DNA ಟೆಸ್ಟ್ನ ಫಲಿತಾಂಶ ತಿಳಿಸುತ್ತದೆ. ಆದರೆ ಅದಕ್ಕೂ ಮೊದಲು ಭಾವ ಯಾವ ಕಾನೂನು ಷರತ್ತುಗಳನ್ನು ಹಾಕಿ ಅದರ ಕಾಗದ ತೆಗೆದುಕೊಂಡು ಬರ್ತಾ ಇದ್ದಾರೋ ಅದರ ಪ್ರಕಾರವೇ ಷರತ್ತಿನಲ್ಲಿ ಗೆದ್ದಾಗ ನಮ್ಮದೇ ಸೋಲಾಗುತ್ತದೆ. ನಾವು ಒಂದು ಮಗುವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಷರತ್ತಿನಲ್ಲಿ ಸೋತ್ರೆ 2 ಮಕ್ಕಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅದರಿಂದ ವ್ಯತ್ಯಾಸ ಏನಾಗುತ್ತದೆ? ಟೆಸ್ಟ್ ರಿಪೋರ್ಟ್ ಬಂದಾಗ ಹಾಲು ಯಾವುದು ನೀರು ಯಾವುದು ಎಂದು ಗೊತ್ತಾಗಲ್ವೇ? ಅಂದರೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವೇ? ಆ ಮಾತಿಗೆ ಪವನ್ ಏನೊಂದು ಮಾತನಾಡಲಿಲ್ಲ. ಅವನು ಮಗ್ಗಲು ಬದಲಿಸಿ ಮಲಗಿದ. ನಳಿನಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ತಾನು ಮಗ್ಗಲು ಬದಲಾಯಿಸಿ ಮಲಗಿದಳು. ಹಾಗೆಯೇ ಪವನ್ಗೆ ಹೇಳಿದಳು, ಇಂದಿನ ರಾತ್ರಿಗಾಗಿ ನನ್ನದೊಂದು ಕೋರಿಕೆ ನಡೆಸಿಕೊಡುವಿರಾ? ಎಂತಹ ಕೋರಿಕೆ? ಇಂದು ರಾತ್ರಿ ಇಡೀ ಇದೇ ಮಂಚದ ಮೇಲೆ 2 ಮಕ್ಕಳು ನಮ್ಮಿಬ್ಬರ ನಡುವೆ ಮಲಗಬೇಕು ಅನ್ನೋದೇ ನನ್ನ ಬಯಕೆ. ಇದರಿಂದ ಏನಾಗ್ತದೆ? ಇದರಿಂದ ಏನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಒಂದು ತಪ್ಪಿನಿಂದಾದರೂ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಅದೇನೆಂದರೆ ಮಕ್ಕಳು ಹುಟ್ಟಿದ ಬಳಿಕ 1 ದಿನ ಕೂಡ ತಮ್ಮ ತಂದೆಯ ಬಳಿ ಮಲಗಲಿಲ್ಲ ಎನ್ನುವುದೇ. ಸರಿ, ನಾನು 1 ದಿನದ ಮಟ್ಟಿಗೆ ನಿನ್ನ ಕೋರಿಕೆಯನ್ನು ಒಪ್ತೇನೆ. ಆ ರಾತ್ರಿ ಮಕ್ಕಳು ಪವನ್ ಪಕ್ಕದಲ್ಲೇ ಮಲಗಿದ್ದವು. ಮಕ್ಕಳ ಎಳೆಯ ಕೈಗಳ ಸ್ಪರ್ಶ ಪವನ್ಗೆ ಆಯಿತು. ಅವನು ಮಗ್ಗಲು ಬದಲಾಯಿಸಿ ಮಕ್ಕಳ ಕಡೆ ಹೊರಳಿದ. ಅವನು ತನ್ನೆದೆಗೆ ಆನಿಸಿಕೊಂಡಾಗ ಅವುಗಳ ಹೃದಯ ಸ್ಪಂದನ ಅವನಿಗೆ ಅದೆಷ್ಟೋ ಸಂವಾದ ನಡೆಸಿದಂತೆ ಭಾಸವಾಯಿತು.
ಬೆಳಿಗ್ಗೆ ರಾಬರ್ಟ್ ಮರ್ಸಿಯ ಜೊತೆಗೆ ಕಾನೂನಿನ ಷರತ್ತುಗಳನ್ನು ಒಳಗೊಂಡ ಕಾಗದವೊಂದನ್ನು ಟೈಪ್ ಮಾಡಿಸಿಕೊಂಡು ಬಂದಿದ್ದ. ಅವನ ಮುಖದಲ್ಲಿ ನಗುವಿನ ಬದಲು ಗಂಭೀರ ಛಾಯೆ ಆವರಿಸಿಕೊಂಡಿತ್ತು. ಅವನ ಜೊತೆಗೆ ಬಂದಿದ್ದ ಲಾಯರ್ ಎಲ್ಲರ ಸಹಿಗಳನ್ನು ಪಡೆದರು. DNA ಟೆಸ್ಟ್ ರಿಪೋರ್ಟ್ ಬಂದಾಗ ರಾಬರ್ಟ್ನ DNAಗೂ ಮಕ್ಕಳ DNAಗೂ ಯಾವುದೇ ಹೊಂದಾಣಿಕೆ ಆಗಲಿಲ್ಲ. ಪವನ್ನ DNA ಮಕ್ಕಳ ಜೊತೆಗೆ ಹೊಂದಾಣಿಕೆ ಆಗಿರುವುದು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು. ಮೊದಲೇ ಮಾಡಿಕೊಂಡ ಷರತ್ತಿನ ಪ್ರಕಾರ ಪವನ್ ಹಾಗೂ ನಳಿನಿ ತಮ್ಮಿಬ್ಬರ ಮಕ್ಕಳಲ್ಲಿ ಒಂದು ಮಗುವನ್ನು ರಾಬರ್ಟ್ ಹಾಗೂ ಮರ್ಸಿಗೆ ಕೊಡಬೇಕಾಗಿ ಬಂತು. ಮರ್ಸಿಗೆ ಬಂದ ಮಗುವಿನ ಹೆಸರು ಗೀತಾ. ನೋಡುತ್ತಿದ್ದಂತೆ ಪವನ್ನಿಂದ ದೂರ ಸರಿದ ಮಗು ಮರ್ಸಿಯ ಮಡಿಲಿನಿಂದ ಕೆಳಕ್ಕೆ ಬಗ್ಗಿ ಅಳುತ್ತಾ ಗೀತಾ ತನ್ನ ತಂದೆಯನ್ನು ಕೇಳಿದಂತಿತ್ತು. ಅಪ್ಪ, ನಂದೇನೂ ತಪ್ಪಿಲ್ಲ. ನನ್ನನ್ನು ನನ್ನ ತಾಯಿಯಿಂದಲೂ ಅಗಲಿಸಿದಿರಿ, ನನ್ನ ಸೋದರಿಯಿಂದಲೂ ಅಗಲಿಸಿದ್ದು ಸರಿನಾ? ಇಂದು ಈ ಘಟನೆಗೆ 1 ವರ್ಷವೇ ಆಗಿದೆ. ರಾಬರ್ಟ್ ಹಾಗೂ ಮರ್ಸಿ ಬೆಂಗಳೂರಿನಿಂದ ದೂರದ ದೆಹಲಿಗೆ ಹೊರಟು ಹೋದರು. ಪವನ್ಗೂ ಕೂಡ ಪ್ರಮೋಷನ್ ಜೊತೆಗೆ ಮುಂಬೈ ಬ್ಯಾಂಕ್ನ ಹೆಡ್ ಆಫೀಸ್ಗೆ ಟ್ರಾನ್ಸ್ಫರ್ ಆಯಿತು. ಅವನು ನಳಿನಿ ಹಾಗೂ ಸೀತಾಳನ್ನು ಕರೆದುಕೊಂಡು ಮುಂಬೈಗೆ ಹೊರಟು ಹೋದ. ಪವನ್ ತಾನು ಮಾಡಿದ ತಪ್ಪಿಗೆ ಇಂದಿಗೂ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.